ಚಂದ್ರಶೇಖರ್ ಸರ್ ಅವರು ಹೇಳಿದಂಗೆ ಇವತ್ತು ಈ ಕ್ಷೇತ್ರದಲ್ಲಿ ಸೆಂಟ್ರಲ್ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಈಗ ಉಸ್ತುವಾರಿ ನಮ್ಮ ಕಾಂಗ್ರೆಸ್ ಪಕ್ಷ ನನ್ನ ಉಸ್ತುವಾರಿಯಾಗಿ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ ಇವತ್ತು ನನ್ನ ಕ್ಷೇತ್ರದಲ್ಲೇ ನಾನು ಲೀಡ್ ಕೊಟ್ಟಿಲ್ಲ ಅಂದ್ರೆ ನಾನು ಬಹಳ ಹಿನ್ನಡೆ ಆಗ್ತದೆ. ಇವತ್ತು ಡಿ ಸಿ ಚಂದ್ರಶೇಖರ್ ಸರ್ ಹೇಳಿದಂಗೆ ಹೋದ ಚುನಾವಣೆಯಲ್ಲಿ 54,000 ನಾನು ಲೀಡ್ ತಗೊಂಡೆ. ಈಗ ಈ ಚುನಾವಣೆಯಲ್ಲಿ ಕನಿಷ್ಠ ನಾವು 70,000 ರಿಂದ 70,000 ಲೀಡ್ ಕೊಟ್ಟರೆ ಮಾತ್ರ ನಿಮ್ಮ ಜಮೀರ್ ಅಹಮದ್ ಖಾನ್ಗೆ ಗೌರವ ಇದೆ, ಗೌರವ ಅಂತ ಯಾರಿಂದ ಸಾಧ್ಯ? ನನ್ನಿಂದ ಸಾಧ್ಯ ಇಲ್ಲ, ಅದು ನಿಮ್ಗಳಿಂದಾನೇ ಸಾಧ್ಯ. ನೀವುಗಳು ಮನಸ್ಸು ಮಾಡಿದ್ರೆ ನಾವು ಇಷ್ಟು ಮಟ್ಟಿಗೆ ಜನ ಸೇರ್ತಾವಂತ ನಾನು ನಸೀರಾಬಾದ್ ಸಾಹೇಬ್ ರಿಸ್ವಾನ್ ಬರ್ತಾ ನೋಡಿದೆ. ನಾನು ಬರೀ ಕಾರ್ಯಕರ್ತರ ಸಭೆ ಅಲ್ಲ ಕರೀಬೇಕಂತ ಚಂದ್ರಶೇಖರ್ ಸಾಹೇಬ್ ಕಾರ್ಯಕರ್ತರ ಸಭೆ ಕರೀತಿದ್ರು. ಇಷ್ಟು ಮಟ್ಟದಲ್ಲಿ ಜನ ಬರ್ತಾರಂತ ನಾನು ನಿಮಿಷ ಇಲ್ಲ ಒಬ್ಬರಿಗೆ ನಸೀರಾಬಾದ್ ಸಾಹೇಬ್ರೆ ಯಾರು ಒಬ್ಬರು ನನ್ನ ಫೋನ್ ಬದಲಿ ಅಂತ ಹೇಳಿಲ್ಲ. ಅವರ ಬರೀ ನಮ್ಮ ಕಾರ್ಯಕರ್ತರು ಯಾರಿದ್ದಾರೆ ಅವ್ರನ್ನ ಕರೀತಿ ಅಂತ ಹೇಳಿದ್ರು. ನನ್ನ ಮೇಲೆ ಅಭಿಮಾನ, ಪಕ್ಷದ ಮೇಲೆ ಅಭಿಮಾನ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಬಂದಿದ್ದಾರೆ. ಈ ಜನ ಇವತ್ತು ಬಂದಿರೋರು ಒಬ್ಬೊಬ್ಬರು ಒಂದೊಂದು ಶಕ್ತಿ ಕೊಟ್ಟಿದ್ದಾರೆ. ಈ ಕೂದಲು ನಸೀರಾಬಾದ್ ಸಾಹೇಬ್ ಅವರು ಒಬ್ಬೊಬ್ಬ ಕನಿಷ್ಠ 1,000 ಊಟ ಶಕ್ತಿ ಕೊಟ್ಟಿದ್ದಾರೆ. ಯಾರ ಶಕ್ತಿ ಕೊಟ್ಟಲ್ಲ, ಒಬ್ಬರಿಂದ ಒಬ್ಬರು ಅಂದ್ರೆ ಎಲ್ಲರೂ ಶಕ್ತಿ ಕೊಟ್ಟಿರೋರು. ನಾನು ಎಲ್ಲರೂ ನನ್ನ ಕೈ ಜೋಡಿಸಿ ಸ್ವಾಮಿ ಮಾಡ್ತಿರೋದು ನಿಮ್ಮ ಶಕ್ತಿಯನ್ನ ಈ ಚುನಾವಣೆಯಲ್ಲಿ ಸಾಬೀತುಪಡಿಸಿ ನನ್ನ ಮರ್ಯಾದೆಯನ್ನು ಉಳಿಸಬೇಕು. ನನ್ನ ಮರ್ಯಾದೆ ತಮ್ಮ ಕೈಯಲ್ಲಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆ ನಮಗೆಲ್ಲ ಗೊತ್ತಿದ್ದೀವಿ, ಈಗ ಕಾಂಗ್ರೆಸ್ ಪಕ್ಷ ನಮ್ಗೇನಾಗಿ ನಮ್ಮ ಬಾಲಾನ್ಸ್ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಾವು ನೋಡಿ 2023 ಚುನಾವಣೆಯಲ್ಲಿ 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಘೋಷಣೆ ಮಾಡುವಾಗ ಎಲ್ಲ ವಿರೋಧ ಪಕ್ಷದವರು ಈ ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ, ಬರೀ ಚುನಾವಣೆ ಬರೀ ಘೋಷಣೆ ಮಾಡಿರೋದು ಈ ಸಾಧ್ಯ ಇಲ್ಲ ಅಂದ್ರು. ನಾವು ಎಲೆಕ್ಷನ್ ಚುನಾವಣೆ ಗೆದ್ದಾದ್ಮೇಲೆ ಒಂದೇ ತಿಂಗಳಲ್ಲಿ ನಾವು 5 ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ವಿ. ಮನೆಗೆ 2,000 ಕೊಡ್ತಾ ಇದ್ದಿಲ್ಲ, 2,000 ಕೊಡ್ತಾ ಇದ್ದೇನೆ. ಮನೆ 2,000 5 kg ಅಕ್ಕಿ ಇದ್ದಿದ್ದು 10 kg ಮಾಡಿ 10 kg ಅಕ್ಕಿ ಮಾಡಿದ್ವಿ. ಎಲ್ಲರಿಗೂ 200 ಯೂನಿಟ್ ಕೊಂಡು ಕರೆಂಟ್ ಫ್ರೀ ಅಂತ ಮಾಡಿದ್ವಿ. KSRTC ಬಸ್ಸಲ್ಲೆಲ್ಲ ಫ್ರೀ ಅಡ್ಡಾಡ್ತಾ ಇರ್ತಾನೆ. ಅದ್ರ ಜೊತೆಯಲ್ಲಿ ಡಿಪ್ಲೊಮಾ ಹೋಗೋದೇನಲ್ಲ 3,000 ರೂಪಾಯಿ ತೀರ್ಮಾನ ಮಾಡಿ ಆಲ್ರೆಡಿ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಇವತ್ತು ನಾಯಕರಾದಂತ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಅಲ್ಲಿ ಒಂದು ಕೇಂದ್ರ ಸರ್ಕಾರದಲ್ಲಿ ಒಂದು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ. ಯಾವುದಾದ್ರು 5 ಗ್ಯಾರಂಟಿ ದಯಮಾಡಿ ಕೇಳಬೇಕು, ನೀವು ಮನೆ ತಿಳಿಸಬೇಕು. ನಾವು 2,000 ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗ ಕೇಂದ್ರ ಸರ್ಕಾರ ಏನ್ ಮಾಡಿದ್ದಾರೆ, 8,000 ರೂಪಾಯಿ ತಿಂಗಳು ಕೊಡೋದಾದ್ರೆ ವರ್ಷಕ್ಕೆ 1 ಲಕ್ಷ. 1 ಲಕ್ಷ ಅಂದ್ರೆ ಪ್ರತಿ ತಿಂಗಳಿಗೆ 8,000 ಆಗ್ತದೆ. ಎಷ್ಟು? 8,000 ಮನೆಗೆ ಅಂದ್ರೆ ವರ್ಷಕ್ಕೆ 1 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ರೆ ಪ್ರತಿ ಬಡವ ಮನೆಗೆ ಹೆಣ್ಮಕ್ಳು ಯಾರಿದ್ದಾರೆ ಅವರಿಗೆ 8,000 ಕೇಂದ್ರ ಸರ್ಕಾರ ಬಂದ್ರೆ 8,000 ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. 8,000 ಮತ್ತೆ 24,000 ಎಷ್ಟಾಯ್ತು? ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ 24,000 ಕೊಡ್ತಾ ಇದ್ದೀವಿ. ಎಷ್ಟಾಯ್ತು? 10,000 ಪ್ರತಿ ತಿಂಗಳಿಗೆ 10,000 ಒಂದು ಮನೆಗೆ. ಬೇಕೋ ಬೇಡ? ಯಾರು ಕೊಡಬೇಕು? ನಿಮ್ಮ ಮನೆ ಹೋಗಿ ಹೇಳ್ಬೇಕು ನೋಡಿ. ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ MP ಬಂದ್ರೆ, ನಮ್ಮ ಸರ್ಕಾರ ಬಂದ್ರೆ ಬಡವ್ರ ಮನೆಗೆ 10,000 ಬರ್ತದೆ. ಅದ್ರ ಜೊತೆಯಲ್ಲಿ 10,000 ಜೊತೆಯಲ್ಲಿ ಕರೆಂಟ್ ಫ್ರೀ, 200 ಯೂನಿಟ್ ಕರೆಂಟ್ ಫ್ರೀ, 10 kg ಅಕ್ಕಿ, ಬಸ್ಸಲ್ಲೆಲ್ಲ ಕಡೆ ಅಡ್ಡಾಕೋದು. ಇದು ಬೇಕೋ ಬೇಡ? ಎಲ್ಲ ಮನೆಗೆ ತಿಳಿಸಿ ಈ ತರ ಸರ್ಕಾರ ಬಂದ್ರೆ ಈ ತರ ಗ್ಯಾರಂಟಿಯನ್ನು ಘೋಷಣೆ ಮಾಡಿದಾರಂತೆ ನೀವೆಲ್ಲರೂ ತಿಳಿಸ್ಬೇಕಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಗಳಲ್ಲಿ ಬೇರೆ ಪಕ್ಷದಲ್ಲಿ ವ್ಯತ್ಯಾಸ ಮಾಡಿ. ಕಾಂಗ್ರೆಸ್ ಪಕ್ಷ ನಾವು ಇತಿಹಾಸ ಮಾಡಿ ಚುನಾವಣೆ ಯಾವಾಗ ಕಾಂಗ್ರೆಸ್ ಪಕ್ಷ ಚುನಾವಣೆ ಬಂದ್ರೆ ಪ್ರಚಾರ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಾವೇನ್ ಮಾಡಿದ್ದೀವಿ, ಇನ್ನು ಮುಂದೆ ಏನ್ ಮಾಡ್ಬೇಕಂತ ಇದೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ಮತ ಕೇಳ್ತೀವಿ. ಬಿಜೆಪಿ ಅವರಲ್ಲ ಹಿಂದೂ ಮುಸಲ್ಮಾನ್ ಒಬ್ಬ ಸಾಧ್ಯ ಏನಿಲ್ಲ. 0 ನಾವು ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿಯನ್ನ ಸ್ವಲ್ಪ ಸೌಕರ್ಯವಾಯಿತು. ಅದಕ್ಕೆ ಮುಂಚೆ ಇವನ್ನೆಲ್ಲ ಮೈಲಿ ಸರಿ ಇಲ್ಲ. 5 ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ. ಇನ್ನೊಂದು 6ನೇ ಗ್ಯಾರಂಟಿ ನಾನು ಭಾವಿಸ್ತಾ ಇದ್ದೀವಿ. ಅದು ಯಾರು 6ನೇ ಗ್ಯಾರಂಟಿ ಅಂತ ಹೇಳಿಲ್ಲ, ನಾವು ಘೋಷಣೆ ಮಾಡಿಲ್ಲ. ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವ್ಯತ್ಯಾಸ ಎಷ್ಟಿದೆ ಅಂತ ನೀವು ನೋಡ್ಬೇಕಾಗ್ತದೆ. ನಾವು ಘೋಷಣೆ ಮಾಡಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ